ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿಲ್ಲಿ ನಾನು ಹುಣಸೆಹಣ್ಣು ಚಿತ್ರಾನ್ನ ಅಥವಾ ಹುಣಸೆಹಣ್ಣು ಗೊಜ್ಜು ಏನಾದರೂ ಕರಿಬೋದು. ಮಾರ್ನಿಂಗ್ ಏನಾದರೂ ನೈಟ್ ಅನ್ನ ಉಳ್ಕೊಂಡಿದ್ರು ಕೂಡ ಮಾಡ್ಬೋದು ಅಥವಾ ಬಿಸಿನ ಜೊತೆ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಹುಣಸೆಹಣ್ಣು ಸ್ವಲ್ಪ ಬಿಸಿನೀರಲ್ಲಿ ಕಾಯಿಸ್ಕೊಂಡು ಅದರ ರಸನ ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ. ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಸ್ವಲ್ಪ ಜೀರಿಗೆನ ಎತ್ತಿಟ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಪ್ಯಾನಲ್ಲಿ ಆಯಿಲ್ನ ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ಇಟ್ಕೊಂಡಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆನ ಆ್ಯಡ್ ಮಾಡಿಕೊಂಡೆ. ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಇದು ಹುಣಸೆಹಣ್ಣು ರಸ ಬಿಡೋದ್ರಿಂದ ಅದು ಕಡಲೆ ಬೀಜ ಮೆತ್ತಗಾಗ್ಬಿಟ್ಟಿರುತ್ತೆ, ಅಷ್ಟು ಟೇಸ್ಟಿ ಆಗಿರಲ್ಲ. ನಿಮಗೆ ಬೇಕಂದರೆ ನೀವು ಆ್ಯಡ್ ಮಾಡಿಕೊಂಡು ಒಗ್ಗರಣೆಯಿಂದ ಸಪ್ರೇಟಾಗಿ ಎತ್ತಿಟ್ಕೊಂಡು ಕೊನೆಗೆ ಅನ್ನ ಕಲಿಸುವಾಗ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡೆ. ಇದು ಡಿಫ್ರೆಂಟ್ ಆಗಿರೋ ಥರನೇ ಟೇಸ್ಟ್ ಕೊಡುತ್ತೆ. ಟೊಮೊಟೊ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನಗಿಂತ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ವೆರೈಟಿ ಆಗಿರುತ್ತೆ. ಕ್ವಿಕ್ಕಾಗೂ ಆಗುತ್ತೆ, ಸೊ ಚೆನ್ನಾಗಿ ಕೂಡ ಇರುತ್ತೆ. ಸೊ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡಿಕೊಂಡೆ. ಸೊ ಇದನ್ನು ನಾವು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ತುಂಬ ಗೋಲ್ಡನ್ ಕಲರ್ ಎಲ್ಲ ಬರಬಾರ್ದು ಈರುಳ್ಳಿ, ಜಸ್ಟ್ ಸ್ವಲ್ಪ ಅದು ಬೆಂದರೆ ಸಾಕು ನಮಗಿಲ್ಲಿ. ಫ್ರೆಂಡ್ಸ್, ನನ್ನ ವ್ಲಾಗ್ಸ್ ಎಲ್ಲ ಹೇಗೆ ಬರ್ತಾಯಿದೆ, ರೆಸಿಪಿಗಳೆಲ್ಲ ಹೇಗೆ ಬರ್ತಾಯಿದೆ, ನನಗೆ ವ್ಯೂಸೇ ಬರ್ತಾ ಇಲ್ಲ. ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಖಂಡಿತ ಹೇಳಿ. ಇಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡೆ, ಹಾಗೆ ಉಪ್ಪಿನ ಪುಡಿ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಮುಂದೆ ತುಂಬ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ ನಿಮಗೆ. ಸೊ ಇವಾಗ ಆವಾಗಲೇ ಕಲಸಿಟ್ಕೊಂಡಿದ್ನಲ್ಲ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ಳೋಣ. ಅದನ್ನು ನೀಟಾಗಿ ಶೋಧಿಸ್ಕೊಂಡು ಇವಾಗ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಹುಣಸೆ ರಸನ 5 ರಿಂದ 8 ನಿಮಿಷ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಬೇಕು. ನೋಡಿ, 5 ರಿಂದ 8 ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿ, ಈ ಕಲರ್ ಈ ಥರ ಬಂದಿದೆ, ಚೇಂಜ್ ಆಗಿದೆ. ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ, ಎಲ್ಲ ಕರೆಕ್ಟಾಗಿ ಒಂದು ಅದಕ್ಕೆ ಬೆಂದಿದೆ. ಸೊ ಇವಾಗ ನಾನು ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊತೀನಿ. ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಅಥವಾ ಹುಣಸೆಹಣ್ಣು ಗೊಜ್ಜನ್ನ ನೀವು ಇದೇ ರೀತಿನ ಮಾಡೋದು ನೋಡಿ. ಸೊ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಇದು ಬಿಸಿ ಅನ್ನಕ್ಕೆ ಅಥವಾ ಉಳಿದಿರುವಂಥ ರೈಸ್ಗೆ, ರಾತ್ರಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.